ಮೊದಲನೇ ಪ್ರಶ್ನೆ, ಸೊಳ್ಳೆಯು ಒಟ್ಟು ಎಷ್ಟು ಹಲ್ಲುಗಳನ್ನು ಹೊಂದಿದೆ? ಎ 32 ಹಲ್ಲುಗಳು, ಬಿ 47 ಹಲ್ಲುಗಳು, ಸಿ 42 ಹಲ್ಲುಗಳು, ಡಿ 52 ಹಲ್ಲುಗಳು. ಉತ್ತರ ಬಿ 47 ಹಲ್ಲುಗಳು. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡಬಲ್ಲದು? ಎ ನಾಯಿ, ಬಿ ಮೊಲ, ಸಿ ಬೆಕ್ಕು, ಡಿ ಕುದುರೆ. ಉತ್ತರ ಬಿ ಮೊಲ. ಮೂರನೇ ಪ್ರಶ್ನೆ, ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು? ಎ ಮೀನು, ಬಿ ಚಿಕನ್, ಸಿ ಒಣ ಹಣ್ಣುಗಳು, ಡಿ ಸಿಹಿ ತಿಂಡಿಗಳು. ಉತ್ತರ ಬಿ ಚಿಕನ್. ನಾಲ್ಕನೇ ಪ್ರಶ್ನೆ, ರೈತರ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಮೇಕೆ, ಬಿ ಹಸು, ಸಿ ಸೊಳ್ಳೆ, ಡಿ ಎರೆಹುಳು. ಉತ್ತರ ಡಿ ಎರೆಹುಳು. ಐದನೇ ಪ್ರಶ್ನೆ, ಯಾವ ದೇಶದಲ್ಲಿ ಚಪ್ಪಲಿ ಧರಿಸಿ ಐದನೇ ಪ್ರಶ್ನೆ, ಯಾವ ದೇಶದಲ್ಲಿ ಚಪ್ಪಲಿ ಧರಿಸಿ ಕಾರು ಚಾಲನೆ ಮಾಡುವುದು ಶಿಕ್ಷಾರ್ಹ? ಎ ಸೌದಿ ಅರೇಬಿಯಾ, ಬಿ ದುಬೈ, ಸಿ ಶ್ರೀಲಂಕಾ, ಡಿ ಫ್ರಾನ್ಸ್. ಉತ್ತರ ಎ ಸೌದಿ ಅರೇಬಿಯಾ. ಆರನೇ ಪ್ರಶ್ನೆ, ತಿಹಾರ ಜೈಲು ಎಲ್ಲಿದೆ? ಎ ಪುಣೆ, ಬಿ ಚೆನ್ನೈ, ಸಿ ಉತ್ತರ ಪ್ರದೇಶ್, ಡಿ ನವದೆಹಲಿ. ಉತ್ತರ ಡಿ ನವದೆಹಲಿ. ಏಳನೇ ಪ್ರಶ್ನೆ, ಕೇದಾರ್ನಾಥ್ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಉತ್ತರಾಖಂಡ, ಬಿ ರಾಜಸ್ಥಾನ್, ಸಿ ಬಿಹಾರ, ಡಿ ಹಿಮಾಚಲ್ ಪ್ರದೇಶ್. ಉತ್ತರ ಎ ಉತ್ತರಾಖಂಡ. ಎಂಟನೇ ಪ್ರಶ್ನೆ, ಯಾವ ಎಲೆಯನ್ನು ಸುಡುವುದರಿಂದ ಅದರಿಂದ ಬರೋ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ? ಎ ಬಿರಿಯಾನಿ ಎಲೆ, ಬಿ ಮಾವಿನ ಎಲೆ, ಸಿ ಬಾಳೆ ಎಲೆ, ಡಿ ಬೇವಿನ ಎಲೆ. ಉತ್ತರ ಎ ಬಿರಿಯಾನಿ ಎಲೆ. ಒಂಬತ್ತನೇ ಪ್ರಶ್ನೆ, ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಡುವುದಿಲ್ಲ? ಎ ಕಣ್ಣು, ಬಿ ಮೂತ್ರಪಿಂಡ, ಸಿ ಮೆದುಳು, ಡಿ ಉಗುರುಗಳು. ಉತ್ತರ ಡಿ ಉಗುರುಗಳು. ಹತ್ತನೇ ಪ್ರಶ್ನೆ, ಭಾರತದ ಅತಿದೊಡ್ಡ ಮಿಲಿಟರಿ ಪ್ರಶಸ್ತಿ ಯಾವುದು? ಎ ವೀರಚಕ್ರ, ಬಿ ಪರಮವೀರ ಚಕ್ರ, ಸಿ ಅಶೋಕ ಚಕ್ರ, ಡಿ ಯಾವುದು ಅಲ್ಲ. ಉತ್ತರ ಬಿ ಪರಮವೀರ ಚಕ್ರ. 11ನೇ ಪ್ರಶ್ನೆ, ಮೊಬೈಲ್ ಅನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಿದರೆ ಏನಾಗುತ್ತದೆ? ಎ ನಿದ್ರಾಹೀನತೆ, ಬಿ ಮೆದುಳು ಕ್ಯಾನ್ಸರ್, ಸಿ ಡಿಪ್ರೆಷನ್, ಡಿ ಮರೆವಿನ ಕಾಯಿಲೆ. ಉತ್ತರ ಮೇಲಿನ ಎಲ್ಲವೂ. 12ನೇ ಪ್ರಶ್ನೆ, ನವಿಲಿನ ಜೀವಿತಾವಧಿ ಎಷ್ಟು? ಎ 5 ವರ್ಷಗಳು, ಬಿ 10 ವರ್ಷಗಳು, ಸಿ 12 ವರ್ಷಗಳು, ಡಿ 20 ವರ್ಷಗಳು. ಉತ್ತರ ಡಿ 20 ವರ್ಷಗಳು. 13ನೇ ಪ್ರಶ್ನೆ, ಹೆಬ್ಬಾವಿನ ಉದ್ದ ಎಷ್ಟು? ಎ 20 ಅಡಿಗಳವರೆಗೆ, ಬಿ 70 ಅಡಿಗಳವರೆಗೆ, ಸಿ 30 ಅಡಿಗಳವರೆಗೆ, ಡಿ 80 ಅಡಿಗಳವರೆಗೆ. ಉತ್ತರ ಎ 20 ಅಡಿಗಳವರೆಗೆ. 14ನೇ ಪ್ರಶ್ನೆ, ಪ್ರತಿದಿನ ಬೆಳಿಗ್ಗೆ ಏನು ತಿಂದರೆ ಮೆದುಳು ಚುರುಕಾಗುತ್ತದೆ? ಎ ಟೊಮಾಟೊ, ಬಿ ಮುಲ್ಲಂಗಿ, ಸಿ ಮೊಟ್ಟೆ, ಡಿ ಬಾದಾಮಿ. ಉತ್ತರ ಡಿ ಬಾದಾಮಿ. 15ನೇ ಪ್ರಶ್ನೆ, ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ? ಎ 5 ಬಣ್ಣಗಳು, ಬಿ 8 ಬಣ್ಣಗಳು, ಸಿ 10 ಬಣ್ಣಗಳು, ಡಿ 7 ಬಣ್ಣಗಳು. ಉತ್ತರ ಡಿ 7 ಬಣ್ಣಗಳು. ಯಾವ ತರಕಾರಿ ನಿಮ್ಮ ಚರ್ಮವನ್ನು ಸ್ವಚ್ಛಗೊಳಿಸುತ್ತದೆ? ಎ ಪಾಲಕ್, ಬಿ ಟೊಮಾಟೊ, ಸಿ ಮೆಣಸಿನಕಾಯಿ, ಡಿ ಮುಲ್ಲಂಗಿ. ಉತ್ತರ ಎ ಪಾಲಕ್.
ಯಾವ ರೋಗಿಗಳು ಬೈಸಿಕಲ್ ಓಡಿಸಬಾರದು? ಎ. ಮೊಣಕಾಲು ನೋವು, ಬಿ. ಮೂತ್ರಪಿಂಡ, ಸಿ. ಮಧುಮೇಹ, ಡಿ. ಕ್ಯಾನ್ಸರ್. ಉತ್ತರ ಎ. ಮೊಣಕಾಲು ನೋವು ರೋಗಿಗಳು. ಯಾವ ದೇಶವು ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣವನ್ನು ಹೊಂದಿದೆ? ಎ. ಪಾಕಿಸ್ತಾನ್, ಬಿ. ಅಮೆರಿಕ, ಸಿ. ಭಾರತ, ಡಿ. ಚೀನಾ. ಉತ್ತರ ಬಿ. ಅಮೆರಿಕ. ಭಾರತೀಯ ಕರೆನ್ಸಿ ನೋಟುಗಳಲ್ಲಿ ಎಷ್ಟು ಭಾಷೆಗಳಿವೆ? ಎ. 15 ಭಾಷೆಗಳು, ಬಿ. 17 ಭಾಷೆಗಳು, ಸಿ. 20 ಭಾಷೆಗಳು, ಡಿ. 25 ಭಾಷೆಗಳು. ಉತ್ತರ ಎ. 15 ಭಾಷೆಗಳು. ಕಿವಿ ಹಣ್ಣನ್ನು ಮೊದಲು ಎಲ್ಲಿ ಬೆಳೆಯಲಾಯಿತು? ಎ. ಭಾರತ, ಬಿ. ಜಪಾನ್, ಸಿ. ನಾರ್ವೆ, ಡಿ. ಚೀನಾ. ಉತ್ತರ ಡಿ. ಚೀನಾ. ನೀರು ಹಾಕದೆ ಹಾಲು ಕುಡಿದರೆ ಏನಾಗುತ್ತದೆ? ಎ. ದಪ್ಪ ಆಗುತ್ತಾರೆ, ಬಿ. ಕೂದಲು ಬೆಳೆಯುತ್ತದೆ, ಸಿ. ತೆಳ್ಳಗೆ ಆಗುತ್ತಾರೆ, ಡಿ. ಮುಖಕಾಂತಿ ಹೆಚ್ಚುತ್ತದೆ. ಉತ್ತರ ಎ. ದಪ್ಪ ಆಗುತ್ತಾರೆ. ನೀವು ಹೆಚ್ಚು ತಣ್ಣೀರು ಕುಡಿದರೆ ಏನಾಗುತ್ತದೆ? ಎ. ಮಾನಸಿಕ ಒತ್ತಡ, ಬಿ. ಹೃದಯಾಘಾತ, ಸಿ. ಕಿಡ್ನಿ ಸಮಸ್ಯೆ, ಡಿ. ಜೀರ್ಣಕಾರಿ ಸಮಸ್ಯೆ. ಉತ್ತರ ಡಿ. ಜೀರ್ಣಕಾರಿ ಸಮಸ್ಯೆ. ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯಕಾರಿ? ಎ. ಮೆಹಂದಿ ಎಲೆ, ಬಿ. ಬೇವು, ಸಿ. ಈರುಳ್ಳಿ, ಡಿ. ಅರಿಶಿಣ. ಉತ್ತರ ಎ. ಮೆಹಂದಿ ಎಲೆ. ತುರಿಕೆ ಹಾಗೂ ದದ್ದು ಸಮಸ್ಯೆಯನ್ನು ತಕ್ಷಣ ಗುಣಪಡಿಸುವ ಪದಾರ್ಥ ಯಾವುದು? ಎ. ಅಲೋವೆರಾ, ಬಿ. ತೆಂಗಿನ ಎಣ್ಣೆ, ಸಿ. ಉಪ್ಪು, ಡಿ. ಬೇವಿನ ಎಲೆ. ಉತ್ತರ ಎ. ಅಲೋವೆರಾ. ನಾವು ಬಟ್ಟೆ ಒಗೆಯುವ ಸೋಪಿನೊಂದಿಗೆ ಸ್ನಾನ ಮಾಡಿದರೆ ಏನಾಗುತ್ತದೆ? ಎ. ಚರ್ಮದ ಹೊಳಪು, ಬಿ. ಚರ್ಮದ ಮೇಲೆ ರಕ್ತಸ್ರಾವ, ಸಿ. ಚರ್ಮ ಒಣಗುತ್ತದೆ, ಡಿ. ಚರ್ಮದ ತುರಿಕೆ. ಉತ್ತರ ಡಿ. ಚರ್ಮದ ತುರಿಕೆ. ಯಾವ ಆಹಾರವು ಮೂಳೆಗಳನ್ನು ಬಂಡೆಗಿಂತ ಬಲವಾಗಿರಿಸುತ್ತದೆ? ಎ. ಬೇಳೆಕಾಳುಗಳು, ಬಿ. ತರಕಾರಿಗಳು, ಸಿ. ಹಾಲು, ಡಿ. ಬಿಳಿ ಎಳ್ಳು. ಉತ್ತರ ಡಿ. ಬಿಳಿ ಎಳ್ಳು. ಹಿಂದಿನ ಜೇಬಿನಲ್ಲಿ ಪರ್ಸ್ ಇಟ್ಟುಕೊಂಡು ವಾಹನ ಚಲಾಯಿಸಿದರೆ ಯಾವ ಸಮಸ್ಯೆ ಬರುತ್ತದೆ? ಎ. ಬೆನ್ನು ನೋವು, ಬಿ. ಸೊಂಟ ನೋವು, ಸಿ. ಕಾಲು ನೋವು, ಡಿ. ಮೂತ್ರಪಿಂಡ ಸಮಸ್ಯೆ. ಉತ್ತರ ಎ. ಬೆನ್ನು ನೋವು. ವೇಗವಾಗಿ ಊಟ ಮಾಡಿದರೆ ಏನಾಗುತ್ತದೆ? ಎ. ದಪ್ಪ ಆಗುತ್ತಾರೆ, ಬಿ. ಜೀರ್ಣಕ್ರಿಯೆ ಸಮಸ್ಯೆಗಳು, ಸಿ. ಹೊಟ್ಟೆ ನೋವು, ಡಿ. ಹೊಟ್ಟೆ ತುಂಬುವುದಿಲ್ಲ. ಉತ್ತರ ಬಿ. ಜೀರ್ಣಕ್ರಿಯೆ ಸಮಸ್ಯೆಗಳು. ಬಿಸಿ ಚಹಾ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ? ಎ. ಕ್ಷಯರೋಗ, ಬಿ. ಅಲ್ಸರ್, ಸಿ. ಶುಗರ್ ಕಾಯಿಲೆ, ಡಿ. ಕ್ಯಾನ್ಸರ್. ಉತ್ತರ ಡಿ. ಕ್ಯಾನ್ಸರ್. ಈಜಬಲ್ಲ, ಹಾರಬಲ್ಲ, ನಡೆಯಬಲ್ಲ ಹಕ್ಕಿ ಯಾವುದು? ಎ. ಪೆಲಿಕನ್, ಬಿ. ಕೊಕ್ಕರೆ, ಸಿ. ಪೆಂಗ್ವಿನ್, ಡಿ. ಗ್ರಿಪ್ಸ್. ಉತ್ತರ ಎ. ಪೆಲಿಕನ್. ತುಪ್ಪದ ಜೊತೆ ಏನು ತಿಂದರೆ ವಿಷವಾಗುತ್ತದೆ? ಎ. ಮೀನು, ಬಿ. ಜೇನುತುಪ್ಪ, ಸಿ. ರವಾ ಲಡ್ಡು, ಡಿ. ಕೋಳಿ. ಉತ್ತರ ಬಿ. ಜೇನು.